ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ RP. ನಾವು ಇಲ್ಲಿ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಪೇಯ್ನ್ ಆ್ಯಂಡ್ ಪ್ಯಾಲಿಯೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಕನ್ಸಲ್ಟೆಂಟ್ ಪೋಸ್ಟ್ ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಕ್ಯಾನ್ಸರ್ ಎಂಬ ರೋಗದಿಂದ ನರಳುತ್ತಿರುವ ಜನರಲ್ಲಿ ಯಾಕೆ ನೋವು, ಆ ನೋವನ್ನು ಹೇಗೆ ನಾವು ತಡೆಗಟ್ಟಬಹುದು, ಇದ್ರ ಬಗ್ಗೆ ಮಾಹಿತಿಯನ್ನು ಸ್ವಲ್ಪ ಪಡೆದುಕೊಳ್ಳೋಣ. ಸೊ ಮೊದಲನೇದಾಗಿ ಕ್ಯಾನ್ಸರ್ದು ಇನ್ನೊಂದು ಅರ್ಥನೇ ನೋವು. ಸೊ ಈ ನೋವು ಎಂಬ ಒಂದು ಸಿಂಪ್ಟಮ್ ಈ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಆಲ್ಮೋಸ್ಟ್ 70% ಪೇಷಂಟ್ಸ್ನಲ್ಲಿ ನೋವೇ ಒಂದು ಕುರುಹಾಗಿರುತ್ತೆ. ಈ ಕಾಯಿಲೆ ಬಗ್ಗೆ ಗೊತ್ತಾಗಬೇಕಾದ್ರೆ ಹಾಗೂ ಗೊತ್ತಾದ ಮೇಲೆ ಇದು ಕಾಯಿಲೆ ಹೇಗೆ ಪ್ರೋಗ್ರೆಸ್ ಆಗುತ್ತೆ, ಅದರ ಜೊತೆಯಲ್ಲಿ ನೋವು ಕೂಡ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಸೊ ಇವರಲ್ಲಿ ಇಷ್ಟೊಂದು ನೋವನ್ನು ನಾವು ಯಾಕೆ ನೋಡ್ತಾ ಇದ್ದೀವಿ? ಯಾಕಂದರೆ ಮೊದಲಾಗಿ ಇದರ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಬರೀ ಕಾಯಿಲೆಯಿಂದ ನೋವಿರುತ್ತೆ. ಯಾಕೆಂದರೆ ಅದು ದೇಹದಲ್ಲಿ ನಮ್ಮ ಬೇರೆ ಬೇರೆ ಅಂಗಾಂಶಗಳನ್ನು ಒಳಪಟ್ಟಿರುತ್ತೆ. ಸೊ ಅದರಿಂದ ನೋವು ಬರ್ತಾ ಇರುತ್ತೆ. ಸೊ ಇನ್ನೊಂದು ಮೊದಲನೇದಾಗಿ ಈ ನೋವು ಈ ಕಾಯಿಲೆ ಯಾವಾಗ ಅದ್ರ ಬಗ್ಗೆ ಯಾವಾಗ ನಾವು ತಿಳ್ಕೊಳ್ತೀವೋ ಅದರ ಜೊತೆಯಲ್ಲಿ ತುಂಬ ಮಾನಸಿಕ ಒತ್ತಡ ಕೂಡ ಅದರ ಜೊತೆಯಲ್ಲಿ ಸೇರಿಕೊಳ್ಳುತ್ತೆ. ಯಾಕೆಂದರೆ ನಾನು ಇನ್ನು ಬದುಕ್ತೀನ, ನಾನು ಎಷ್ಟು ದಿವಸ ಬದುಕ್ತೀನಿ, ನನ್ನ ಇನ್ನು ಮುಂದಿನ ಜೀವನ ಹೇಗಿರುತ್ತೆ, ಮುಂದಿನ ದಿನಗಳು ಹೇಗಿರುತ್ತೆ, ನನ್ನ ಫ್ಯಾಮಿಲಿ ಬಗ್ಗೆ ಏನು, ಈ ಪರಿಸ್ಥಿತಿ ಏನು, ಇದರಿಂದ ನಾನು ಆಚೆ ಬರ್ತೀನ ಇಲ್ವಾ, ಇಂಥ ಹಲವಾರು ಸವಾಲುಗಳು ಆ ಪೇಷಂಟ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಸಹಜವಾಗಿ ಇದೊಂದು ಮಾನಸಿಕ ಒತ್ತಡವನ್ನು ಬೀರುತ್ತಾ ಇರುತ್ತೆ ಪೇಷಂಟಲ್ಲಿ. ಸೊ ಇದನ್ನು ನಾವು ಟೋಟಲ್ ಪೇಯ್ನ್ ಅಂತ ಅಂತೀವಿ ಕ್ಯಾನ್ಸರಲ್ಲಿ. ಸೊ ಕ್ಯಾನ್ಸರಲ್ಲಿ ಬರೀ ಫಿಸಿಕಲ್ ಪೇಯ್ನ್ ಅಲ್ಲ, ಅದರ ಜೊತೆಯಲ್ಲಿ ಸೈಕಲಾಜಿಕಲ್ ಪೇಯ್ನ್, ಸೋಷಿಯಲ್ ಪೇಯ್ನ್, ಇಮೋಷ್ನಲ್ ಪೇಯ್ನ್, ಸ್ಪಿರಿಚುವಲ್ ಪೇಯ್ನ್ ಅಂತ ಅಂತೀವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಬೇಕಂದ್ರೆ, ಫಿಸಿಕಲ್ ಪೇಯ್ನ್ ಹೇಗೂ ಇರುತ್ತೆ. ಇಟ್ಸ್ ಅ ಫಿಸಿಕಲ್ ಕಾಸ್ ಫಾರ್ ದ ಪೇಯ್ನ್. ಓಕೆ, ಅದು ಯಾವ ಅಂಗಾಂಶದಲ್ಲಿದೆ ಅದ್ರ ಪ್ರಕಾರ ಅವರಿಗೆ ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ಸೈಕಲಾಜಿಕಲಿ, ಈಗ ಆಲ್ರೆಡಿ ಹೇಳಿದಾಗೆ ಇದು ಯಾಕೆ ನನಗೆ ಬಂತು, ಇಂಥ ದೊಡ್ಡ ಕಾಯಿಲೆ ನನಗೆ ಯಾಕೆ ಬಂತು ಅನ್ನೋ ವಿಚಾರ. ಸೊ ಅವರಿಗೆ ತುಂಬ ಸೈಕಲಾಜಿಕಲ್ ಸ್ಟ್ರೆಸ್ನ ನೀಡ್ತಾ ಇರುತ್ತೆ. ಸೊ ಅದು ಕೂಡ ಇಮೋಷ್ನಲ್ ಅವರು ಅದನ್ನು ಆಚೆ ಪಡಕ್ಕೆ ನೋಡಿದಾಗ ಅವರಿಗೆ ಇದ್ರ ಬಗ್ಗೆ ಯಾರು ತಿಳ್ಕೊತಾರೋ, ಇದ್ರ ಬಗ್ಗೆ ನಾನು ಯಾರಿಗೆ ಹೇಳಲಿ, ಯಾರಿದ್ರ ಬಗ್ಗೆ ತಿಳ್ಕೊತಾರೆ, ಯಾರಿದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಾರೆ ಅಥವಾ ಟ್ರೀಟ್ಮೆಂಟ್ನ ನೀಡ್ತಾರೆ ಅನ್ನೋದು ಒಂದು ದೊಡ್ಡ ಸವಾಲಾಗಿರುತ್ತೆ. ಯಾಕೆಂದರೆ ಫಿಸಿಕಲ್ ಪೇಯ್ನ್ ಬಗ್ಗೆ ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಅಂದರೆ ಕೀಮೋಥೆರಪಿ, ರೇಡಿಯೋಥೆರಪಿ, ಸರ್ಜರಿ ಆಗಿರ್ಬೋದು, ರೇಡಿಯೇಷನ್ ಆಗಿರ್ಬೋದು, ಇವೆಲ್ಲ ನಡೀತಾ ಇರುತ್ತೆ. ಬಟ್ ಈ ಮಾನಸಿಕ ಸ್ಟ್ರೆಸ್ ಏನಿದೆಯೋ ಅದ್ರ ಬಗ್ಗೆ ಯಾರು ನೋಡ್ಕೋತಾರೆ? ಸೊ ಅದಕ್ಕೆ ಈ ಕ್ಯಾನ್ಸರ್ ಪೇಯ್ನ್ ಟ್ರೀಟ್ಮೆಂಟ್ ಅನ್ನೋದು ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಅಂದರೆ ಒಬ್ಬರು ಪೇಯ್ನ್ ಫಿಸಿಷಿಯನ್ಸ್ ಅಂತ ಇರ್ತಾರೆ, ಹಾಗೂ ಒಬ್ಬರು ಕೌನ್ಸಿಲಿಂಗ್ಗೋಸ್ಕರ ಒಬ್ಬರು ಸೈಕಾಲಜಿಸ್ಟ್ ಇರ್ಬೋದು, ಸೈಕ್ಯಾಟ್ರಿಸ್ಟ್ ಇರ್ಬೋದು, ನ್ಯೂಟ್ರಿಷನಿಸ್ಟ್ ಇರ್ತಾರೆ, ಪ್ರೈಮರಿ ಟ್ರೀಟಿಂಗ್ ಡಾಕ್ಟರ್ ಇರ್ತಾರೆ. ಸೊ ಇವರೆಲ್ಲ ಸೇರಿ ಈ ಪೇಷಂಟ್ನ ಅವರು ಆ ನೋವಿನ ಬಗ್ಗೆ ನಾವು ವಿಚಾರಿಸಬೇಕು, ಹಾಗೂ ಜೊತೆ ಸೇರಿ ಅದ್ರ ಬಗ್ಗೆ ಅದನ್ನು ಟ್ರೀಟ್ ಮಾಡಬೇಕು. ಓಕೆ, ಸೊ ಈ ಫಿಸಿಕಲ್ ಸ್ಟ್ರೆಸ್ ಆಯಿತು. ಈ ಸೈಕಲಾಜಿಕಲ್ ಸ್ಟ್ರೆಸ್ಗೋಸ್ಕರ ಕೌನ್ಸಿಲರ್ಸ್ ಇರ್ತಾರೆ, ಅವ್ರ ಹತ್ರ ಮಾತಾಡಬೇಕು. ಹಾಗೂ ಆ ಪೇಷಂಟ್ ಪರ್ಸೆ ಅದನ್ನು ನಾವು ಹೇಳ್ತೀವಿ ಕಸ್ಟಮೈಸ್ ಮಾಡೋದಂತ. ಅಂದರೆ ಎಲ್ರಿಗೂ ಸೇಮ್ ಟ್ರೀಟ್ಮೆಂಟ್ನ ನೀಡೋಕ್ಕಾಗಲ್ಲ. ಸೊ ಅವ್ರದ್ದು ನೀಡ್ ಪ್ರಕಾರ, ಅವ್ರದ್ದು ವಿಷಸ್ ಪ್ರಕಾರ ನಾವು ಅದನ್ನು ಬೇರ್ಪಡಿಸ್ತೀವಿ. ಸೊ ಸೆಟ್ಟಿಂಗ್ ಗೋಲ್ಸ್ ಅಂತ ಅಂತೀವಿ. ಸೆಟ್ಟಿಂಗ್ ರಿಯಲಿಸ್ಟಿಕ್ ಅಚೀವೇಬಲ್ ಗೋಲ್ಸ್. ಈಗ ನಾವು ಒಂದು ವರ್ಷ ನೋಡ್ತಿದ್ರೆ, ಈ ಒಂದು ವರ್ಷದಲ್ಲಿ ನಿಮ್ಗೆ ಏನು ಅಚೀವ್ ಮಾಡಬೇಕು, ನೀವು ಏನು ಅಚೀವ್ ಮಾಡಬೇಕಂತ ಇದ್ರಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದು. ಸೊ ಅದರ ಪ್ರಕಾರ ಅವರಿಗೆ ರಿಯಲಿಸ್ಟಿಕ್ ಗೋಲ್ಸ್ನ ಸೆಟ್ ಮಾಡೋದು.
ಸೊ ಇವೆಲ್ಲ ಈ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಹಾಗೂ ಟ್ರೀಟ್ಮೆಂಟಲ್ಲಿ ನಡೀತಾ ಇರುತ್ತೆ. ಈ ಫಿಸಿಕಲ್ ಪೇಯ್ನ್ಗೆ ಬಂದಾಗ ಫಿಸಿಕಲ್ ಪೇಯ್ನಲ್ಲಿ ಕೂಡ ಕ್ಯಾನ್ಸರ್ನಲ್ಲಿ ಬರೀ ಡಿಸೀಸಿಂದ ಕಾಯಿಲೆಯಿಂದಲೇ ನೋವು ಬರ್ತಾ ಇರುತ್ತೆ, ಹಾಗೂ ಅದಕ್ಕೆ ನೀಡ್ತಿರೋ ಟ್ರೀಟ್ಮೆಂಟಲ್ಲೂ ಕೂಡ ಸ್ವಲ್ಪ ನೋವು ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೀಮೊಥೆರಪಿ ನೋಡಿದ್ರೆ ಆ ಕೀಮೊಥೆರಪಿ ಅನ್ನೋದು ಏನಕ್ಕೆ, ಆ ಕಾಯಿಲೆಯನ್ನು ಕಂಟ್ರೋಲ್ ಮಾಡೋಕ್ಕೆ, ಬಟ್ ಅದೊಂದು ಪವರ್ಫುಲ್ ಡ್ರಗ್ಸ್. ಸೊ ಅದಿರಬೇಕಾದ್ರೆ ಸಾಮಾನ್ಯವಾಗಿ ಸಹಜವಾಗಿ ಅದರದ್ದು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಅದರಲ್ಲಿ ಒಂದು ಸೈಡ್ ಎಫೆಕ್ಟ್ ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೇಯ್ನ್. ಅದಕ್ಕೋಸ್ಕರ ಕೀಮೊಥೆರಪಿ ನಡಿಬೇಕಾದ್ರೆ ಅದರ ಜೊತೆ ಯಾವ ರೀತಿ ನೋವು ಕಾಣಿಸ್ಕೊಳ್ಳುತ್ತೆ ಅದಕ್ಕೂ ಕೂಡ ಟ್ರೀಟ್ಮೆಂಟ್ನ ನೀಡ್ತಾ ಇರ್ತಾರೆ. ಓಕೆ, ಸೊ ಈ ಕಾಯಿಲೆ ಈಗ ಮೂಳೆನ ಇನ್ವಾಲ್ವ್ ಆಗಿರ್ಬೋದು, ಅದರಿಂದ ನರ ಇನ್ವಾಲ್ವ್ ಆಗಿರ್ಬೋದು, ಮಾಂಸಖಂಡ ಇನ್ವಾಲ್ವ್ ಆಗಿರ್ಬೋದು, ಅಂಗಾಂಶ ಇನ್ವಾಲ್ವ್ ಆಗಿರ್ಬೋದು. ಸೊ ಈ ಬೇರೆ ರೀತಿ ಅಂಗಾಂಶಗಳು ಇನ್ವಾಲ್ವ್ ಆದಾಗ ಬೇರೆ ರೀತಿ ನೋವನ್ನ ನಾವು ನೋಡ್ತೀವಿ. ಸೊ ಅದರಲ್ಲಿ ಮುಖ್ಯವಾದ ನೋವು ಅಂದರೆ ಈ ನರದ್ದು ಇನ್ವಾಲ್ವ್ಮೆಂಟಿಂದ ಬರೋ ನೋವು, ಅದನ್ನು ನಾವು ನ್ಯೂರೋಪ್ಯಾಥಿಕ್ ಪೇಯ್ನ್ ಅಂತ ಅಂತೀವಿ. ಸೊ ಈ ನ್ಯೂರೋಪ್ಯಾಥಿಕ್ ಪೇಯ್ನ್ ಇದನ್ನು ಐಡೆಂಟಿಫೈ ಮಾಡೋದು ಫಸ್ಟ್ ಇಂಪಾರ್ಟೆಂಟ್. ಪೇಷಂಟ್ಗೆ ಅದೊಂದು ಇದೆಯಾ, ಆ ಒಂದು ಅಂಶ ನೋವಲ್ಲಿ ಅದು ಇದೆಯಾ ಅನ್ನೋದು ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಅಂತ ಅಂತೀವಿ. ಯಾಕೆಂದರೆ ಈ ನ್ಯೂರೋಪ್ಯಾಥಿಕ್ ಪೇಯ್ನ್ ಸಾಮಾನ್ಯವಾಗಿ ಟೈಮ್ ಕಳೀತಾ ಯಾವುದೇ ಟ್ರೀಟ್ಮೆಂಟಿಗೂ ರೆಸ್ಪಾಂಡ್ ಆಗಲ್ಲ. ಸೊ ಯಾವ ಟ್ರೀಟ್ಮೆಂಟ್ ಇರುತ್ತೆ, ಮೆಡಿಕೇಷನ್ಸ್ ಇರುತ್ತೆ. ಸೊ ಅದರಲ್ಲೂ ಬೇರೆ ಕ್ಯಾಟಗರಿ ಆಫ್ ಮೆಡಿಕೇಷನ್ಸ್ ಇರುತ್ತೆ. ಸೊ ಇದನ್ನು ನಾವು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದು ಪೇಯ್ನ್ ಲ್ಯಾಡರ್ ಅಂತ ಅಂತೀವಿ, ಅದನ್ನು ಫಾಲೋ ಮಾಡ್ತೀವಿ. ಸೊ ಅದರಲ್ಲಿ ಪೇಷಂಟ್ಗೆ ಫಸ್ಟಿಗೆ ಕೇಳಬೇಕಾದ್ರೆ ನಿಮಗೆ ಒಂದು 10ರಲ್ಲಿ ಎಷ್ಟು ಭಾಗ ನೋವಿದೆ, ಅಥವಾ ಒಂದು ಪೈಸೆಯಲ್ಲಿ ಎಷ್ಟು ಭಾಗ ಒಂದು ರೂಪಾಯಿಯಲ್ಲಿ ಎಷ್ಟು ಪೈಸೆ ನೋವಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಯಾಕಂದರೆ ನಮಗೆ ಆ ಕ್ಯಾಟಗರಿ ಬೇಕು, ಅವರಿಗೆ ಮೈಲ್ಡ್ ಪೇಯ್ನ್ ಇದೆಯಾ, ಮಾಡ್ರೇಟ್ ಪೇಯ್ನ್ ಇದೆಯಾ, ಅಥವಾ ಸಿವಿಯರ್ ತುಂಬ ಪೇಯ್ನ್ ಇದೆಯಾ ಅಂತ. ಸೊ ಅದರ ಪ್ರಕಾರ ನಾವು ಮೆಡಿಕೇಷನ್ಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಆ ಮೈಲ್ಡ್ ಪೇಯ್ನ್ ಇದ್ದರೆ ಬೇಕಿರೋ ಮೆಡಿಕೇಷನ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಬಟ್ ಈ ಪೇಯ್ನ್ ಅನ್ನೋದು ಒಂಥರ ಬ್ರಾಡ್ ಕ್ಯಾಟಗರಿ. ನೀವು ಪೇಷಂಟಿಗೆ ಏನೇ ಅನಿಸಿದ್ರು ಅದು ನೋವು ಅಂತ ಅಂತಾರೆ. ಬಟ್ ಅದು ಡಾಕ್ಟರ್ದು ರೆಸ್ಪಾನ್ಸಿಬಿಲಿಟಿ, ನೋವು ಎಲ್ಲಿಂದ ಬರ್ತಾ ಇದೆ, ಯಾವ ಕಾರಣದಿಂದ ಬರ್ತಾ ಇದೆ, ಅದರಲ್ಲಿ ಬೇರೆ ಕಾರಣ ಇದೆಯಾ ಇಲ್ಲೋ ಅನ್ನೋದು ಫೈಂಡ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನೀವು ನೋಡಿದರೆ ಪೇಯ್ನ್ ಮೆಡಿಕೇಷನ್ಸ್ ಕೂಡ ಹಲವಾರು ಇರುತ್ತೆ. ಕೆಲವರು ಕೇಳ್ತಾರೆ ನಮ್ಮ ಹತ್ರ, ಸರ್ ಯಾಕೆ ನನಗೆ ಇಷ್ಟೊಂದು ಮಾತ್ರೆಗಳಿವೆ, ನನಗೆ ಪೇಯ್ನ್ ಇರೋದು ಒಂದೇ ಕಡೆ, ಬಟ್ ನಾನು ಒಂದು 2-3 ಮಾತ್ರೆ ನುಂಗ್ತಾ ಇದ್ದೀನಿ. ಯಾಕೆಂದರೆ ಪೇಯ್ನ್ ಅನ್ನೋದು ಬರೀ ಒಂದು ಕಾರಣದಿಂದ ಇರೋದಿಲ್ಲ. ಅದರಲ್ಲಿ ಆ ಅಂಗಾಂಶ ಇನ್ವಾಲ್ವ್ ಆಗಿರೋ ನೋವು ಇರ್ಬೋದು, ನರದ ನೋವು ಸಪ್ರೇಟ್ ಇರ್ಬೋದು, ಆ ರೀತಿ. ಸೊ ಅದನ್ನು ಬೇರ್ಪಡಿಸಿ ಅದಕ್ಕೆ ಸಂಬಂಧಪಟ್ಟ ಮೆಡಿಕೇಷನ್ಸ್ನ ನಾವು ನೀಡ್ತೀವಿ. ಸೊ ಅದರ ಜೊತೆಯಲ್ಲಿ ಪ್ಯಾರಲಲ್ ಆಗಿ ಡಿಸೀಸ್ ಟ್ರೀಟ್ಮೆಂಟ್ ಕೂಡ, ಕಾಯಿಲೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇರುತ್ತೆ. ಅದೇ ಹೇಳಿದಾಗೆ ಕೀಮೊಥೆರಪಿ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಸರ್ಜರಿ ಇರ್ಬೋದು, ಅದು ಯಾವುದೇ ಇರ್ಬೋದು. ಸೊ ಕಾಯಿಲೆ ಪ್ರೋಗ್ರೆಸ್ ಆಗಿಲ್ಲ, ಎಲ್ಲ ಕಂಟ್ರೋಲಲ್ಲಿದೆ ಅಂದರೆ ಪೇಷಂಟ್ ಕಂಫರ್ಟಬಲ್ ಆಗಿರ್ತಾರೆ. ಸೊ ಏನಾದರೂ ಕಾಯಿಲೆ ಪ್ರೋಗ್ರೆಸ್ ಆಯಿತು, ಟ್ರೀಟ್ಮೆಂಟ್ ಕೂಡ ಚೇಂಜ್ ಮಾಡಬೇಕಾಗತ್ತೆ, ಪೇಯ್ನ್ ಕೂಡ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಆಫ್ ಕ್ಯಾಟಗರಿ ಆಫ್ ಮೆಡಿಕೇಷನ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಈ ರೀತಿ ಸಿವಿಯರ್ ಪೇಯ್ನ್ಗೆ ಕೂಡ ಬೇರೆ ರೀತಿ ಮೆಡಿಕೇಷನ್ಸ್ ಇವೆ. ಸೊ ಸಿವಿಯರ್ ಪೇಯ್ನ್ಗೆ ಬಂದಾದರೆ ನಾವು ಓಪಿಯಾಯ್ಡ್ಸ್ ಎನ್ನುವ ಮೆಡಿಕೇಷನ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇವೆಲ್ಲ FDA ಅಪ್ರೂವ್ಡ್ ಕಂಟ್ರೋಲ್ಡ್ ಮೆಡಿಕೇಷನ್ಸ್ ಅಂತ ಅಂತೀವಿ. ಅಂದರೆ ಈಸಿಲಿ ನಿಮಗೆ ಫಾರ್ಮಸಿಯಲ್ಲಿ ಅವೈಲೇಬಿಲಿಟಿ ಇರೋದಿಲ್ಲ. ಸೊ ಡಾಕ್ಟರ್ದು ಪ್ರಿಸ್ಕ್ರಿಪ್ಷನ್ ಬೇಕು, ಪರ್ಟಿಕ್ಯುಲರ್ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ಬೇಕು. ಸೊ ಅದಕ್ಕೆ ನಾವು ಪೇಷಂಟ್ಸ್ನ ರೆಗ್ಯುಲರ್ ಫಾಲೋಅಪಲ್ಲಿ ಇಡ್ತೀವಿ. ಯಾಕೆಂದರೆ ಸಡನ್ನಾಗಿ ನೋವು ಜಾಸ್ತಿ ಆದರೆ ಅವ್ರಿಗೆ ಏನು ಮಾಡಬೇಕು ಅಂತ ವಿಚಾರ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ನಾವು ಒಂದು 2 ವೀಕ್ಸ್ ನಂತರ ಯೂಶ್ವಲಿ ಫಾಲೋಅಪಲ್ಲಿ ಇಡ್ತೀವಿ ಪೇಷಂಟ್ಸ್ನ. ಸೊ ಆವಾಗ ತಿರ್ಗಾ ರಿಅಸೆಸ್ ಮಾಡ್ತೀವಿ, ನೋವು ಅದೇ ರೀತಿ ಇದೆಯಾ, ಜಾಸ್ತಿ ಆಗಿದೆಯಾ, ಅಥವಾ ಕಡಿಮೆ ಆಗಿದೆಯಾ. ಕಡಿಮೆ ಆಗಿದ್ದರೆ ನಾವು ಫ್ರಮ್ ಸಿವಿಯರ್ ಕ್ಯಾಟಗರಿ ಮೈಲ್ಡ್ ಕ್ಯಾಟಗರಿ ಕೂಡ ಚೇಂಜ್ ಮಾಡ್ಬೋದು. ಸೊ ಬರೀ ಅದನ್ನು ಎಸ್ಕಲೇಟ್ ಮಾಡೋದಲ್ಲ, ಡಿಎಸ್ಕಲೇಟ್ ಕೂಡ ಮಾಡಬೇಕು ಅನ್ನೋದು ವಿಚಾರ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಪೇಷಂಟ್ಗೆ ಸೈಡ್ ಎಫೆಕ್ಟ್ಸ್ನ ಜಾಸ್ತಿ
ನಾವು ನೀಡಬಾರ್ದು. ಬಿಕಾಸ್ ಆಲ್ರೆಡಿ ಅವರು ಪ್ರೈಮರಿ ಪ್ರಾಬ್ಲಮಿಂದ ಸಫರ್ ಆಗಿರ್ತಾರೆ. ಸೊ ಅದರ ಜೊತೆಯಲ್ಲಿ ಮೆಡಿಕೇಷನ್ಸಿಂದ ಆಗೋ ಪ್ರಾಬ್ಲಮ್ನ ನಾವು ಆದಷ್ಟು ನಾವು ಕಂಟ್ರೋಲ್ ಮಾಡಬೇಕು. ಸೊ ಅದಕ್ಕೆ ರೆಗ್ಯುಲರ್ ಫಾಲೋಅಪ್ ತುಂಬ ಇಂಪಾರ್ಟೆಂಟ್. ಸೊ ಈ ರೀತಿ ಸಿವಿಯರ್ ಪೇಯ್ನ್ ಪೇಷಂಟ್ಸ್ಗೂ ಕೂಡ ಸ್ಟೆಪ್ 4 ಅಂತ ಇದೆ ಆ್ಯಸ್ ಪರ್ ದ ಪ್ರೋಟೋಕಾಲ್. ಅದನ್ನು ಇಂಟರ್ವೆನ್ಷನಲ್ ಪೇಯ್ನ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಸೊ ಎಷ್ಟೋ ಜನರಲ್ಲಿ ಈ ಸಿವಿಯರ್ ಪೇಯ್ನ್ ಇದ್ದಾಗ ಆ ಸ್ಟ್ರಾಂಗ್ ಮೆಡಿಕೇಷನ್ಸ್ ತೊಗೊಂಡ್ರೂ ಕೂಡ ನೋವು ಕಂಟ್ರೋಲ್ಗೆ ಬರೋದಿಲ್ಲ. ಆವಾಗ ಏನು ಮಾಡ್ತೀವಿ, ಆ ಪರ್ಟಿಕ್ಯುಲರ್ ಎಲ್ಲದು ಇನ್ವಾಲ್ವ್ ಆಗಿದೆ ಆ ಅಂಗಾಂಶದಿಂದ ಬರೋ ಪೇಯ್ನ್ನ ಸೆನ್ಸ್ ಮಾಡುವ ನರಗಳನ್ನು ನಾವು ಬ್ಲಾಕ್ ಮಾಡ್ತೀವಿ. ಅದು ಟೆಸ್ಟ್ ಇಂಜೆಕ್ಷನ್ ಇರ್ಬೋದು ಅಥವಾ ಪರ್ಮನೆಂಟ್ ಪ್ರೊಸೀಜರ್ ಕೂಡ ಇರಬಹುದು. ಸೊ ಯೂಶಲಿ ಟೆಸ್ಟ್ ಇಂಜೆಕ್ಷನ್ಸ್ನ ಇನಿಷಿಯಲಿ ಮಾಡ್ತೀವಿ. ಯಾಕೆಂದರೆ ಇದರಿಂದ ಈ ಪ್ರೊಸೀಜರಿಂದ ಇದು ಮಾಡೋದರಿಂದ ಪೇಷಂಟ್ಗೆ ರಿಲೀಫ್ ಬರ್ತಾ ಇದೆಯಾ ಇಲ್ವಾ ಅನ್ನೋ ವಿಚಾರ ಗೊತ್ತಾಗತ್ತೆ. ಅದರ ಪ್ರಕಾರ ನಾವು ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೂಡ ನ್ಯೂರೋಲೈಸಿಸ್ ಅಂತ ಅಂತೀವಿ, ಆಲ್ಕೋಹಾಲ್ ನ್ಯೂರೋಲೈಸಿಸ್ ಅಂತ ಆ ಪ್ರೊಸೀಜರ್ಸ್ನ ಕೂಡ ಮಾಡ್ತೀವಿ. ಇವೆಲ್ಲ ಒಂಥರ ಡೇ ಕೇರ್ ಪ್ರೊಸೀಜರ್ಸ್, ಬರೀ ಇಂಜೆಕ್ಷನ್ ಪ್ರೊಸೀಜರ್ಸ್. ಬೆಳಿಗ್ಗೆ ಯೂಶಲಿ ಅಡ್ಮಿಟ್ ಮಾಡಿಬಿಟ್ಟು ಆಪ್ರೇಷನ್ ಥಿಯೇಟರಲ್ಲಿ ಯಾವ ರೀತಿ ಸರ್ಜರಿ ಅಲ್ಲ, ಬರೀ ನೀಡಲ್ ಇಂಜೆಕ್ಷನ್ ಪ್ರೊಸೀಜರ್ಸ್, ಲೋಕಲ್ ಎನಿಸ್ಥೀಸಿಯಾದಲ್ಲಿ ಮಾಡುವಂಥ ಪ್ರೊಸೀಜರ್ಸ್. ಅದನ್ನು ಬೆಳಿಗ್ಗೆ ಮಾಡಿಬಿಟ್ಟು ಪೇಷಂಟ್ನ ಸ್ವಲ್ಪ ಹೊತ್ತು ಒಬ್ಸರ್ವೇಷನ್ ಇಟ್ಕೊಂಡು ಬೈ ಆಫ್ಟರ್ನೂನ್ ಈವ್ನಿಂಗ್ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಇದರಿಂದ ನೆಕ್ಸ್ಟ್ ಕ್ವೆಶ್ಚನ್ ಇರುತ್ತೆ, ಸೊ ಇದು ಮಾಡಿದ್ಮೇಲೆ ನಾನು ಮೆಡಿಕೇಷನ್ಸ್ ಸ್ಟಾಪ್ ಮಾಡಬೇಕಾ ಬೇಡವಾ ಅನ್ನೋದು. ಯಾಕಂದರೆ ಈ ಪ್ರೊಸೀಜರ್ಸ್ ದೀಸ್ ಆರ್ ಎಡ್ಜುವೆಂಟ್ ಪ್ರೊಸೀಜರ್ಸ್ ಅಂತ ಅಂತೀವಿ. ಇದರಿಂದ ಕಂಪ್ಲೀಟಾಗಿ ರಿಲೀಫ್ ವೆರಿ ರೇರ್ಲಿ ಬರೋದು, ಬಟ್ ಅಟ್ಲೀಸ್ಟ್ ಒಂದು 60 to 70% ರಿಲೀಫ್ ಅಂತೂ ಬಂದೇ ಬರುತ್ತೆ. ಸೊ ರಿಮೈನಿಂಗ್ 30%ಗೆ ಮೆಡಿಕೇಷನ್ಸ್ ಬೇಕಾಗುತ್ತೆ. ಸೊ ಅದು ಯಾವ ಟೈಪ್ ಆಫ್ ಮೆಡಿಕೇಷನ್ಸ್ ಅದನ್ನು ನಾವು ತಿರ್ಗಾ ಫಾಲೋ ಅಪ್ ಮಾಡಿದ ಮೇಲೇ ನಮಗೆ ಪೇಷಂಟ್ಗೆ ಹೇಳ್ಬೋದು. ಸೊ ಈ ರೀತಿ ಈ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚಲ್ಲಿ ಈ ಪೇಯ್ನ ನಾವು ತಡ್ಕೊಳ್ಳೋಕ್ಕೆ ಆದಷ್ಟು ನಾವು ಪ್ರಯತ್ನವನ್ನು ಮಾಡ್ತೀವಿ. ಸೊ ಇದ್ರ ಜೊತೆಯಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಸೊ ಈಗ ಈ ಪ್ಯಾಲಿಯೇಟಿವ್ ಅಂದರೆ ಏನು? ಸೊ ಈ ಪ್ಯಾಲಿಯೇಟಿವ್ ಕೇರ್ ಅಂದರೆ ಯೂಶ್ವಲಿ ಈ ಡಯಾಗ್ನೋಸಿಸ್ ಯಾವಾಗ ಆಗುತ್ತೆ ಕ್ಯಾನ್ಸರ್ದು ಆವಾಗಲೇ ಸ್ಟಾರ್ಟ್ ಆಗುತ್ತೆ. ಸೊ ಇದೇನು ಸ್ಪೆಷಲ್ ಟ್ರೀಟ್ಮೆಂಟ್ ಏನೂ ಅಲ್ಲ, ದಿಸ್ ಈಸ್ ಅ ವೆರಿ ಸ್ಪೆಷಲ್ ಸಪೋರ್ಟಿವ್ ಕೇರ್ ಅಂತ ಹೇಳ್ಬೋದು ಪ್ಯಾಲಿಯೇಟಿವ್ ಕೇರ್. ಸೊ ಅದರಲ್ಲಿ ಬರೀ ಪೇಷಂಟ್ ಮಾತ್ರ ಅಲ್ಲ, ಪೇಷಂಟ್ ಅದು ಅವ್ರ ಜೊತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ನಾವು ಅವ್ರ ಬಗ್ಗೆ ನಾವು ಕಾಳಜಿನ ವಹಿಸ್ತೀವಿ. ಸೊ ಅವರಿಗೂ ಕೂಡ ಟ್ರೀಟ್ಮೆಂಟ್ ಇಂಪಾರ್ಟೆಂಟ್. ಸೊ ಅವ್ರಿಗೇನು ಟ್ರೀಟ್ಮೆಂಟ್ ಇಂಪಾರ್ಟೆಂಟ್, ಯಾವುದೇ ರೀತಿ ಮೆಡಿಕೇಷನ್ಸ್ ಅಲ್ಲ. ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಇಂಥ ಒಂದು ಕ್ಯಾನ್ಸರ್ ಪ್ರಾಬ್ಲಮ್ ಇದೆ ಅಂದಾಗ ಬರೀ ಪೇಷಂಟ್ ಮಾತ್ರ ಅಲ್ಲ, ಎಲ್ಲರೂ ಕೂಡ ಎಫೆಕ್ಟ್ ಆಗ್ತಾರೆ, ಅವ್ರ ಸುತ್ತಮುತ್ತ ಇರೋರು ಎಲ್ಲರೂ. ಸೊ ಅವರನ್ನೆಲ್ಲ ಕರೆಸಿಬಿಟ್ಟು ನಾವು ಪೇಷಂಟ್ಗೆ ನಾವು ಯೂಶ್ವಲಿ ವಿ ರೆಕಮೆಂಡೆಡ್ ಪೇಷಂಟ್ ಗೊತ್ತಾಗಬೇಕು ಅವ್ರ ದೇಹದಲ್ಲಿ ಏನು ನಡೀತಾ ಇದೆ, ಅವ್ರಿಗೆ ಯಾಕೆ ಇಷ್ಟೊಂದು ಟ್ರೀಟ್ಮೆಂಟ್ ನೀಡ್ತಾ ಇದ್ದಾರೆ. ಸೊ ಅವ್ರ ಆ ಕಾಯಿಲೆ ಬಗ್ಗೆ ವಿಚಾರ ಇರಬೇಕು. ಬಟ್ ಎಷ್ಟೊಂದು ಸಲ ಹೇಳ್ತಾರೆ ಬೇಡ, ಪೇಷಂಟ್ಗೆ ಹೇಳಿ ಅವ್ರನ್ನ ಇನ್ನೂ ಜಾಸ್ತಿ ಡಿಪ್ರೆಸ್ ಮಾಡೋದು ಬೇಡ, ಸೊ ನಾವು ನೋಡ್ಕೋತೀವಿ ಅಂತ ಅಂತಾರೆ. ಸೊ ಈ ಫ್ಯಾಕ್ಟರ್ನ ನಾವು ಕೊಲ್ಯೂಷನ್ ಅಂತ ಅಂತೀವಿ ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ. ಅಂದರೆ ಪೇಷಂಟ್ಗೆ ಅವ್ರ ಬಗ್ಗೆ ಅವ್ರ ದೇಹದಲ್ಲಿ ಏನು ನಡೀತಿದೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಬಟ್ ಬೈಸ್ಟ್ಯಾಂಡರ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರುತ್ತೆ, ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಸೊ ಬಟ್ ಪೇಷಂಟ್ಗೊಂದು ಕನ್ಫ್ಯೂಷನ್ ಇರುತ್ತೆ, ಯಾಕೆ ನನಗೆ ಈ ಕಾಯಿಲೆ ವಾಸಿ ಆಗ್ತಾ ಇಲ್ಲ, ಯಾಕೆ ನನಗೆ ಇಷ್ಟೊಂದು ಟ್ರೀಟ್ಮೆಂಟ್ಸ್ ಎಲ್ಲ ಬೇಕು. ಸೊ ಅದು ಟ್ರೀಟ್ಮೆಂಟ್ಗೂ ಕೂಡ ಇಂಟರ್ಫಿಯರ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾವು ಹೇಳೋದು ಪೇಷಂಟ್ಗೆ ಗೊತ್ತಿರಬೇಕು, ಅವ್ರ ದೇಹದಲ್ಲಿ ಏನು ನಡೀತಾ ಇರೋ ಅನ್ನೋ ವಿಚಾರ ಅವರಿಗೆ ತಿಳಿದಿರಬೇಕು. ಸೊ ಅದ್ರ ಜೊತೆಯಲ್ಲಿ ಈ ಪ್ರೈಮರಿ ಟ್ರೀಟ್ಮೆಂಟ್ ನಡೀತಾ ಈ ಪ್ಯಾಲಿಯೇಟಿವ್ ಕೇರ್ ಕೂಡ ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ಆ ಪ್ಯಾಲಿಯೇಟಿವ್ ಕೇರಲ್ಲೇ ಪೇಯ್ನ್ ಕಂಟ್ರೋಲ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಆಲ್ರೆಡಿ ಈಗ ಡಿಸ್ಕಸ್ ಮಾಡಿದ್ದೀವಿ. ಸೊ ಪೇಯ್ನ್ ಕಂಟ್ರೋಲ್ ನಡೀತಾ ಇರುತ್ತೆ, ಪ್ರೈಮರಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಯೂಶ್ವಲಿ ಕಾಯಿಲೆ ಕಂಟ್ರೋಲ್ ಬಂದಿಲ್ಲ ಅಂದರೆ ಈ ಪ್ರೈಮರಿ ಕೇರೆಲ್ಲ ಸ್ಟಾಪ್ ಆಗುತ್ತೆ. ಸೊ ಆವಾಗ ಅದು ಪ್ಯೂರ್ಲಿ ಪ್ಯಾಲಿಯೇಟಿವ್ ಕೇರಲ್ಲಿ ಪೇಷಂಟ್ಸ್ ಇರ್ತಾರೆ. ಸೊ ಅದು ಕೂಡ ಇಟ್ಸ್ ಅ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಯೂಶ್ವಲಿ ಹೇಳಿದಾಗೆ ಪೇಯ್ನ್ ಇನ್ ಬಿ ಒನ್ ಆಫ್ ದ ವೆರಿ ಕಾಮನ್ ಸಿಂಪ್ಟಮ್. ಬಟ್ ಅದು ಮಾತ್ರ ಅಲ್ಲ, ಪೇಷಂಟ್ಗೆ ವಾಮಿಟಿಂಗ್ ಇರ್ಬೋದು, ನಾಸಿಯಾ ಇರ್ಬೋದು, ಅನೋರೆಕ್ಸಿಯಾ ಇರ್ಬೋದು, ಕೈಕಾಲಲ್ಲಿ ಊತ ಬರೋದಿರ್ಬೋದು, ಈ ರೀತಿ ನಿದ್ದೆದು ಪ್ರಾಬ್ಲಮ್ಸ್ ಇರ್ಬೋದು. ಇದೆಲ್ಲ ಪ್ರಾಬ್ಲಮ್ಸ್ನ ನಾವು ನೋಡ್ತೀವಿ.
ಸೊ ಇದ್ರ ಬಗ್ಗೆ ಒಂದೊಂದೇ ನಾವು ಅದು ಯಾಕೆ ಬರ್ತಾ ಇದೆ ಅಂತ ತಿಳಿದುಬಿಟ್ಟು ಅವರಿಗೆ ಈಗ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಬೇಕಾ, ಅದು ಅವರನ್ನು ಇನ್ವಾಲ್ವ್ಮೆಂಟ್ ಮಾಡಿ ಒಂದು ಕೇರ್ ಪ್ಲ್ಯಾನ್ನ ನಾವು ರೆಡಿ ಮಾಡ್ತೀವಿ. ಸೊ ಈ ಪೇಷಂಟಿಗೆ ಈ ರೀತಿ ಅನ್ನೋದು. ಸೊ ಅದಾದಮೇಲೆ ಯೂಶ್ವಲಿ ಪೇಷಂಟ್ಸ್ ಹತ್ರ ಅಷ್ಟೊಂದು ಟೈಮ್ ಇರೋದಿಲ್ಲ. ಸೊ ಅವ್ರು ಕೇಳ್ತಾರೆ ಇನ್ನೆಷ್ಟು ಟೈಮ್ ಇದೆ ಅಂತ. ಇದೊಂದು ಕ್ವೆಶ್ಚನ್ಗೆ ಯಾರೂ ಉತ್ತರನ ನೀಡೋಕ್ಕಾಗಲ್ಲ. ಸೊ ಅದು ಇಂಡಿವಿಜುವಲ್ ಪೇಷಂಟ್ ಮೇಲೆ ಡಿಫರ್ ಆಗುತ್ತೆ, ಇಂಡಿವಿಜುವಲ್ ಕೇಸ್ ಮೇಲೆ ಡಿಫರ್ ಆಗುತ್ತೆ, ಇಂಡಿವಿಜುವಲ್ ಕಂಡೀಷನ್ ಮೇಲೆ ಡಿಫರ್ ಆಗುತ್ತೆ. ಸೊ ಈ ಕೇರ್ ಪ್ಲ್ಯಾನ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಈ ಕೇರ್ ಪ್ಲ್ಯಾನಲ್ಲಿ ಏನಾದರೂ ಚೇಂಜಸ್ ಬೇಕಾ ಅನ್ನೋದನ್ನು ಫಾಲೋಅಪಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಫೈನಲಿ ಒಂದು ಸ್ಟೇಜ್ ಬರುತ್ತೆ ವೇರ್ ಪೇಷಂಟ್ಗೆ ತುಂಬ ಪ್ರಾಬ್ಲಮ್ಸ್ ನಡೀತಾ ಇದೆ, ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್ಸಲ್ಲಿ ಇರ್ತಾರೆ. ಸೊ ಆವಾಗ ನಾವು ಎಂಡ್ ಆಫ್ ಲೈಫ್ ಕೇರ್ ಅಂತ ಆ ಕೇರ್ ಪ್ಲ್ಯಾನ್ನ ನಾವು ಅಡಾಪ್ಟ್ ಮಾಡ್ತೀವಿ. ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ಪೇಷಂಟ್ ಬೈಸ್ಟ್ಯಾಂಡರ್ ಜೊತೆ, ಈ ರೀತಿ ಪ್ರಾಬ್ಲಮ್ ಇದೆ, ಈ ರೀತಿ ಆಗ್ಬೋದು. ಸೊ ಆವಾಗ ಈ ಕೇರ್ನ ಎಲ್ಲಿ ನೀಡ್ಬೋದು? ಈ ಕೇರ್ನ ನಾವು 3 ಸಿಚುವೇಶನ್ಸಲ್ಲಿ ನೀಡ್ಬೋದು. ಒಂದು ಹೋಮ್ ಕೇರ್, ಒಂದು ಹಾಸ್ಪಿಟಲ್ ಕೇರ್, ಇನ್ನೊಂದು ಹಾಸ್ಪೈಸ್ ಕೇರ್ ಅಂತ ಅಂತೀವಿ. ಸೊ ಈ ಹಾಸ್ಪೈಸ್ ಕೇರ್ ಅಂದರೆ ಡೆಡಿಕೇಟೆಡ್ ಸೆಂಟರ್ಸ್ ಇರುತ್ತೆ. ಈ ಎಂಡ್ ಸ್ಟೇಜ್ ಪೇಷಂಟ್ಸ್ನ ಅವರು ತಗೊಂಡು ಅವ್ರಿಗೆ ಬೇಕಿರುವ ಈ ಪ್ಯಾಲಿಯೇಟಿವ್ ಕೇರ್ನೇ ಅವರು ನೀಡ್ತಾರೆ. ಇನ್ನು ಕೆಲವು ಜನ ಇಲ್ಲ, ನನಗೆ ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ, ನಾನು ಮನೆಯಲ್ಲೇ ಇರ್ತೀನಿ ಅನ್ನೋ ವಿಚಾರ ಇದ್ದಾಗ ಅವರಿಗೆ ಹೋಮ್ ಕೇರ್ ಬಗ್ಗೆ ನಾವು ಮಾಹಿತಿನ ನೀಡ್ತೀವಿ. ಸೊ ಹೋಮ್ ಕೇರಲ್ಲಿ ಏನೆಲ್ಲ ಅವರಿಗೆ ರಿಕ್ವೈರ್ಮೆಂಟ್ಸ್ ಇರ್ಬೋದು, ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರ್ಬೋದು, ಏರ್ ಬೆಡ್ ರಿಕ್ವೈರ್ಮೆಂಟ್ ಇರ್ಬೋದು, ಮೆಡಿಕೇಷನ್ಸ್ ಇಂಟರ್ಮಿಟೆಂಟ್ ಆಗಿ ಬೇಕಾಗತ್ತೆ. ಸೊ ಅದ್ರ ಪ್ರಕಾರ ನಿಮಗೆ ಯಾವ ರೀತಿ ಇದು ಬೇಕು, ಇನ್ಸ್ಟ್ರೂಮೆಂಟ್ಸ್ ಬೇಕು, ಪರ್ಸ್ನಲ್ ಬೇಕು, ಅದ್ರ ಬಗ್ಗೆ ಎಲ್ಲ ವಿಚಾರನ ನಾವು ನೀಡ್ತೀವಿ. ಸೊ ಅದ್ರ ಪ್ರಕಾರ ಬೇಸ್ಡ್ ಆನ್ ದ ಪೇಷಂಟ್ ಆ್ಯಂಡ್ ಬೈಸ್ಟ್ಯಾಂಡರ್ಸ್ ಆ್ಯಂಡ್ ಫ್ಯಾಮಿಲಿ ನಾವು ಒಂದು ಕಲೆಕ್ಟಿವ್ ಆಗಿ ಒಂದು ಕೇರ್ ಪ್ಲ್ಯಾನ್ನ ನಾವು ರೆಡಿ ಮಾಡ್ತೀವಿ. ಹಾಗೂ ಅದೇ ರೀತಿ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಈ ಪ್ಯಾಲಿಯೇಟಿವ್ ಕೇರ್ ಅನ್ನೋದು ಇಟ್ ಡಸಂಟ್ ಎಂಡ್ ವಿತ್ ದ ಪೇಷಂಟ್. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದಾಗೆ ಇದು ಬರೀ ಪೇಷಂಟ್ಗೆ ಸೀಮಿತ ಅಲ್ಲ, ಈವನ್ ಬೈಸ್ಟ್ಯಾಂಡರ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ನಾವು ಅವ್ರ ಬಗ್ಗೆನೂ ನಾವು ಕಾಳಜಿನ ವಹಿಸಬೇಕು. ಸೊ ಅದರದ್ದೇ ಒಂದು ಕಂಟಿನ್ಯೂಯೇಷನ್ ಅಂದರೆ ಬಿರೀವ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಈ ಬಿರೀವ್ಮೆಂಟ್ ಪ್ರೋಗ್ರಾಮ್ ಅಂದರೆ ಏನಂದರೆ, ಆಫ್ಕೋರ್ಸ್ ಈ ಪೇಷಂಟ್ಗೆ ಈ ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್ ಆಯಿತು, ಅವ್ರದ್ದು ಇದಾದ ಮೇಲೆ ನಾವು ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರು ಹೇಗಿದ್ದಾರೆ, ಅವ್ರು ಹೇಗೆ ಕೋಪ್ ಮಾಡ್ತಿದ್ದಾರೆ, ಈ ಥರ ಒಂದು ನಮ್ಮ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ನ ನಾವು ಕಳೆದುಕೊಂಡಿದ್ದೀವಿ. ಸೊ ಅವ್ರಿಗೂ ಒಂದು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಅದೇನಾದರೂ ಅವ್ರಿಗೆ ಡೇ ಟು ಡೇ ಬೇಸಿಸಲ್ಲಿ ಏನಾದರೂ ತೊಂದರೆ ಕೊಡ್ತಾ ಇದೆಯಾ, ಅಥವಾ ಅವ್ರಿಗೇನಾದರೂ ನಿದ್ದೆ ಪ್ರಾಬ್ಲಮ್ ಬರ್ತಾ ಇದೆಯಾ, ಅವರು ಏನಾದರೂ ಸ್ಟ್ರೆಸ್ಸಲ್ಲಿದ್ದಾರಾ, ಅವ್ರದ್ದು ಆರ್ ಫೇಸಿಂಗ್ ಸಮ್ ನ್ಯೂ ಸಿಚುವೇಶನ್ ವಿಚ್ ದೇ ಕೆನಾಟ್ ಹ್ಯಾಂಡಲ್. ಸೊ ಇದನ್ನೆಲ್ಲ ತಿಳಿದು ಅದಕ್ಕೆ ಬೇಕಿರೋ ಕೌನ್ಸಿಲಿಂಗ್ ಹಾಗೂ ಏನಾದರೂ ಮೆಡಿಕಲ್ ಥೆರಪಿ ಬೇಕಿದ್ರೂ ಅದನ್ನು ನೀಡ್ತೀವಿ. ಸೊ ರೆಗ್ಯುಲರ್ ಆಗಿ ಅವರನ್ನು ಓವರ್ ದ ಫೋನ್ ಆರ್ ಫಿಸಿಕಲಿ ಹಾಗೂ ಕರೆದು ನಾವು ಅವ್ರ ಹತ್ರ ಮಾತಾಡಿ ಅವ್ರ ಕಂಡೀಷನ್ ಬಗ್ಗೆನೂ ನಾವು ತಿಳಿದುಕೊಳ್ತೀವಿ. ಸೊ ಇದು ಒಂದು ಆನ್ ದ ಹೋಲ್ ಅಬೌಟ್ ಕ್ಯಾನ್ಸರ್ ಪೇಯ್ನ್ ಆ್ಯಂಡ್ ಪ್ಯಾಲಿಯೇಟಿವ್ ಆಸ್ಪೆಕ್ಟ್. ಸೊ ಈ ರೀತಿ ನಿಮ್ಗೆ ಏನಾದರೂ ಬೇರೆ ಮಾಹಿತಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾದರೆ ಯು ಕ್ಯಾನ್ ಲಾಗಿನ್ ಟು ದ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ವೆಬ್ಸೈಟ್, ಆರ್ ನೀವು ಇಲ್ಲಾಂದರೆ ಇಲ್ಲಿ ಬೆಂಗಳೂರಿಗೆ ಬಂದು ಈ ಹಾಸ್ಪಿಟಲ್ಗೆ ಬಂದು ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡೆಯಬಹುದು. ಎಲ್ಲರಿಗೂ ನಮಸ್ಕಾರ.